micromanage a country as vast and diverse as India. ಸ್ವಾತಂತ್ರ್ಯ ಸಿಕ್ಕಾಗಿಂದ ಇದುವರೆಗೆ ಬಂದ ಎಲ್ಲಾ ಗವರ್ಮೆಂಟ್ಸ್ ಕೂಡ ಈ ಸವಾಲನ್ನ ಎದುರಿಸೋಕ್ಕೋಸ್ಕರ ಆದಷ್ಟು ಪ್ರಾಯೋಗಿಕ ಪ್ರಯತ್ನಗಳನ್ನ ಮಾಡ್ತಾ ಬಂದಿವೆ. ಅವುಗಳಲ್ಲಿ ಕಮ್ಯುನಿಟಿ ರೇಡಿಯೋ ಕೂಡ ಒಂದು. ಆದ್ರೆ ರೇಡಿಯೋ ಅನ್ನೋದನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿ ರನ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಇರುವ ಟೈಮಲ್ಲಿ ಕಮ್ಯುನಿಟಿ ರೇಡಿಯೋವನ್ನ ಹೇಗೆ ರನ್ ಮಾಡೋದು? ವಿ ಆರ್ ಅಪ್ ಟು ದಟ್ ಚಾಲೆಂಜ್ ಅಂಡ್ ವಿಲ್ ಶೋ ಯು ಹೌ ಇಟ್ಸ್ ಡನ್ ಅಂತ ಹೇಳೋ ರೀತಿಯಲ್ಲಿ ಸೇಂಟ್ ಅಲೋಷಿಯಸ್ ಕಾಲೇಜ್ ಮ್ಯಾಂಗ್ಳೂರ್ ಹ್ಯಾಸ್ ಸ್ಟೆಪ್ಡ್ ಇನ್ ಟು ದ ಗೇಮ್. 15 ವರ್ಷಗಳಿಂದ ರೇಡಿಯೋ ಸಾರಂಗ್ ಅನ್ನೋ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅನ್ನ ತುಂಬಾ ಎಫಿಷಿಯಂಟ್ ಆಗಿ ದೇಶದಲ್ಲೇ ಒನ್ ಆಫ್ ದ ಬೆಸ್ಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಅನ್ನೋ ಹೆಗ್ಗಳಿಕೆಗೆ ಒಳಗಾಗುವ ರೀತಿಯಲ್ಲಿ ಅವರು ರೇಡಿಯೋ ಸಾರಂಗ್ ಅನ್ನ ನಡೆಸ್ಕೊಂಡು ಬಂದಿದ್ದಾರೆ. ರೇಡಿಯೋ ಸಾರಂಗ್ ನ ಐಡೆಂಟಿಟಿ ಜೊತೆ ಸಿನಾನಿಮಸ್ ಆಗಿರುವಂತಹ ಒಂದು ಐಡೆಂಟಿಟಿ ಸಾರಂಗ್ ನ ಚೀಫ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ RJ ಅಭಿಷೇಕ್ ಶೆಟ್ಟಿ. ವಿ ಹ್ಯಾವ್ ಹಿಮ್ ವಿತ್ ಅಸ್ ಟುಡೇ. ವೆಲ್ಕಮ್ ಟು ದ ಶೋ. ಇವರ ಜೊತೆ ನಾವು ಇವತ್ತು ಕಮ್ಯುನಿಟಿ ರೇಡಿಯೋ ಹಾಗೂ ಅದರ ಇಂಪ್ಯಾಕ್ಟ್ಸ್ ಬಗ್ಗೆ ಒಂದು ಇಂಟರಾಕ್ಷನ್ ಮಾಡೋಣ. ಸೊ ಟು ಸ್ಟಾರ್ಟ್ ವಿತ್, ಕಮ್ಯುನಿಟಿ ರೇಡಿಯೋಗೆ ಬರೋದಕ್ಕಿಂತ ಮುಂಚೆ ರೇಡಿಯೋ ಆಸ್ ಅ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಔಟ್ಡೇಟ್ ಆಗ್ತಾ ಇದೆಯಾ? ಕಮಿಂಗ್ ಜನರೇಷನ್ಸ್ ಆಫ್ಟರ್ ಮಿಲೆನಿಯಲ್ಸ್ ರೇಡಿಯೋವನ್ನ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ರೆಕಗ್ನೈಸ್ ಮಾಡ್ತಾನೆ ಇಲ್ಲ. ಸೊ ರೇಡಿಯೋದ ಸ್ಕೋಪ್ ಏನು, ಪ್ರೊಫೆಷನಲ್ ಸ್ಕೋಪ್ಸ್ ಏನೆಲ್ಲ ಇದೆ ಈಗ ರೇಡಿಯೋದಲ್ಲಿ? ನೋಡಿ, ನಾವು ಇಂಡಿಯಾದ ವಿಷಯ ಮಾತಾಡೋದಾದ್ರೆ, ಭಾರತದ ವಿಷಯವನ್ನು ಮಾತಾಡ್ತಾ ಹೋಗೋದೇ ಆದ್ರೆ ಒಂದು ಅರೌಂಡ್ ಒಂದು 900 ರೇಡಿಯೋ ಸ್ಟೇಷನ್ಗಳು ನಮ್ಮ ಭಾರತದಲ್ಲಿದೆ. ಅದರಲ್ಲೊಂದು 500 ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಅಂತ ತಗೊಂಡ್ರೆ ಒಂದು 400 ಚೇಂಜ್ ಕಮರ್ಷಿಯಲ್ FMs ಇದೆ. ಇನ್ನೊಂದು 400 ಹತ್ರ 500 ಕಮ್ಯುನಿಟಿ ರೇಡಿಯೋಸ್ಗಳು ಕೆಲಸವನ್ನು ಮಾಡ್ತಾ ಇದೆ. ಇದು ಸದ್ಯಕ್ಕೆ ಇರುವಂತ ನಮ್ಮ ಭಾರತದ ರೇಡಿಯೋ ಸೆಟಪ್ ಅಂತ ನಾವು ಹೇಳ್ಬೋದು. 3 ರೀತಿಯಲ್ಲಿ ನೋಡ್ತಾ ಹೋದ್ರೆ, ಒಂದು ಆಲ್ ಇಂಡಿಯಾ ರೇಡಿಯೋ, ಏನು ಆಕಾಶವಾಣಿ ಅಂತ ಹೇಳ್ತೀವಿ, ಇನ್ನು ಕಮರ್ಷಿಯಲ್ FMsಗಳು ಏನಿದೆ, ಹಾಗೇನೆ ಕಮ್ಯುನಿಟಿ ರೇಡಿಯೋ ಸೆಟಪ್ ಏನಿದೆ. ನೀವು ವರ್ಷದ ಒಂದು ಇನ್ಕಮ್ ಅನ್ನ ಇಂಡಿಯಾದಲ್ಲಿ ರೇಡಿಯೋ ಜನರೇಟ್ ಮಾಡ್ತಿರುವಂತ ಇನ್ಕಮ್ ಅನ್ನ ನೋಡಿದ್ರೆ ಅದೊಂದು ಅರೌಂಡ್ ಒಂದು 3000 crore ಇಷ್ಟು ಇನ್ಕಮ್ ಅನ್ನ ಇಂಡಿಯಾ ರೇಡಿಯೋದ ಮೂಲಕ ಅದರಲ್ಲಿ ಜನರೇಟ್ ಆಗ್ತಾ ಇದೆ. ಸೊ ಇದು ಸದ್ಯಕ್ಕಿರುವಂತ ಸ್ಥಿತಿ. ಇದು ವರ್ಷಕ್ಕಿಂತ ವರ್ಷಕ್ಕೆ ಕಡಿಮೆ ಆಗ್ತಿದೆಯಾ ಕೇಳಿದ್ರೆ 1% 2% ಕಡಿಮೆ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಹೆಚ್ಚು ಆಗ್ತದೆ. ಈಗ ರೇಡಿಯೋದ ಬಗ್ಗೆ, ರೇಡಿಯೋವನ್ನ ಕೇಳುವಂತವರ ಸಂಖ್ಯೆ ಹೇಗಿದೆ ಅನ್ನೋದನ್ನ ನೀವು ಈಗ ನನ್ನ ಹತ್ರ ಕೇಳಿದ್ದೀರಿ. ಇವತ್ತಿನ ಸಿನಾರಿಯೋಗೆ ಹೇಗಿದೆ ಅನ್ನೋದು ನೋಡಿ. ರೇಡಿಯೋ ಅನ್ನುವಂಥ ಒಂದು ಕಲ್ಚರ್ ಬೆಳೆದು ಬಂದಂಥ ರೀತಿಯ ಒಂದು ವಿಶೇಷ. ರೇಡಿಯೋ ಯಾಕೆ ಜನರಿಗೆ ಬಹಳ ಹತ್ತಿರ ಆಯಿತು ಅಂತ ಹೇಳಿದ್ರೆ, ಪ್ರಮುಖವಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಟೆಲಿವಿಷನ್, ನ್ಯೂಸ್ ಪೇಪರ್ಗಳು ರೀಚ್ ಆಗದೇ ಇರುವಂಥ ಜಾಗಕ್ಕೂ ಕೂಡ ಒಂದು ಟೈಮಲ್ಲಿ ರೇಡಿಯೋ ರೀಚ್ ಆಗಿದೆ. ಇಲೆಕ್ಟ್ರಿಸಿಟಿಯೇ ಬೇಕು ಅಂತ ಇಲ್ಲ, ಬ್ಯಾಟ್ರಿಯಲ್ಲೂ ಕೂಡ ರೇಡಿಯೋ ಕೇಳಬಹುದು ಅನ್ನುವಂಥದ್ದು ಜನರಿಗೆ ಹತ್ತಿರ ಆಗಿದೆ. ಇನ್ನೊಂದು, ರೇಡಿಯೋಗಳು ಜನರಿಗೆ ತುಂಬ ಹತ್ತಿರದ ಒಂದು ಕಮ್ಯುನಿಕೇಟ್ ಮಾಡುವಂಥ ಒಂದು ಮಾಧ್ಯಮವಾಗಿ ರೇಡಿಯೋಗಳು ಇತ್ತು. ಎಲ್ಲ ಕಾರಣಗಳಿಂದಾಗಿ ರೇಡಿಯೋ ಹತ್ತಿರ ಆಯಿತು. ಈ ರೀತಿಯಲ್ಲಿ ಬೆಳೆದಂಥ ರೇಡಿಯೋ, ನಾವು ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿಯ ಮೂಲಕ ಇವತ್ತು ಕೂಡ ನಾವು ಕೇಳಿದಂಥ, ಬಾಲ್ಯದಲ್ಲಿ ಕೇಳಿದಂಥ ಕಾರ್ಯಕ್ರಮಗಳು ನಮ್ಗೆ ಇವತ್ತು ಕೂಡ ನೆನಪಿದೆ. ಅದೊಂದು ಅಲಾರಂ ಆಗಿತ್ತು ಅನ್ನೋದು ಕೂಡ ಸತ್ಯ. ಬೆಳಗ್ಗೆ ಹೇಳೋದಕ್ಕೂ ಕೂಡ ರೇಡಿಯೋ ಆಗ್ತಾ ಇತ್ತು, ಟೈಮ್ ನೋಡ್ಲಿಕ್ಕೂ ಕೂಡ ರೇಡಿಯೋ, ಇದೆಲ್ಲವನ್ನು ಕೂಡ ಬೆಳೀತಾ ಬಂದಂಥ ರೇಡಿಯೋ ಮುಂದಿನ ದಿನಗಳಲ್ಲಿ, ಅಂದ್ರೆ ಮೊದಲಿಗೆ ರೇಡಿಯೋವನ್ನ ಮನೆಯಲ್ಲಿ ಇಡಬೇಕು ಅಂತ ಹೇಳಿದ್ರು ಲೈಸೆನ್ಸ್ ಬೇಕಿತ್ತು. ಸುಮ್ಮನೆ ರೇಡಿಯೋನ ಅಂಗಡಿಯಿಂದ ತಂದು ಮನೆಯಲ್ಲಿ ಪ್ಲೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ಕಾಲಘಟ್ಟದಿಂದ ಇವತ್ತಿನ ಈ ದಿನ ಡಿಜಿಟಲ್ ಮೀಡಿಯಾದವರೆಗೆ ಒಂದು ಬಹಳ ದೊಡ್ಡ ಜರ್ನಿ ಇದು. ಇಲ್ಲಿ ಮೇಲೆ ಕೆಳಗೆ ಅಪ್ ಡೌನ್ಸ್ ತುಂಬಾ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆದದ್ದೇ. ಹಾಗಂತ ನೀವು ಕೇಳಿದ್ರೆ, ರೇಡಿಯೋವನ್ನು ಮೊದಲು ಬಂದಂಥ ಸಮಯದಲ್ಲಿ ಇದ್ದಂಥ ಅಥವಾ ಒಂದು ಟೈಮಲ್ಲಿ ತುಂಬಾ ಹೈಪಲ್ಲಿ ಇದ್ದಂಥ ರೇಡಿಯೋ ಈಗಲೂ ಕೂಡ ಅದೇ ರೀತಿಯಲ್ಲಿ ಇದೆಯಾ? ಇಲ್ಲ, ಅದು ಬದಲಾಗಿದೆ. ನೋಡಿ, ಅದನ್ನು ಈ ರೀತಿಯಲ್ಲೂ ಕೂಡ ನಾವು ತೆಗೆದುಕೊಳ್ಳಬಹುದು. ಆಗ ಬರ್ತಾ ಇದ್ದಂಥ ಅಡ್ವರ್ಟೈಸ್ಮೆಂಟಿಗೂ ಈಗ ಬರುವಂಥ ಅಡ್ವರ್ಟೈಸ್ಮೆಂಟಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ನೀವು ರೇಡಿಯೋವನ್ನು ಒಮ್ಮೆ ಆನ್ ಮಾಡಿದ್ರೆ ಸಾಕು, ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ ಅನ್ನೋದನ್ನ ನೀವು ಕೇಳ್ಬಹುದು. ಇನ್ನೊಂದು ನೋಡಿ, ಒಂದು ಟೈಮಲ್ಲಿ ನಾವು ರೇಡಿಯೋವನ್ನು ಕೇಳುವಾಗ ನಮಗೆ ಒಂದು ವ್ಯಾಪ್ತಿ ಇತ್ತು. ಒಂದು ರೇಡಿಯೋ, ಈಗ ಮಂಗಳೂರು ಆಕಾಶವಾಣಿ ಅಂತ ಹೇಳಿದ್ರೆ ಅದರದೇ ಒಂದು ವ್ಯಾಪ್ತಿ. ಅದು ಮಡಿಕೇರಿಗೆ ಬೇರೆ ಆಕಾಶವಾಣಿ, ಧಾರವಾಡಕ್ಕೆ ಇನ್ನೊಂದು ಆಕಾಶವಾಣಿ, ಬೆಂಗಳೂರಿಗೆ ಇನ್ನೊಂದು ಆಕಾಶವಾಣಿ, ಈ ರೀತಿ. ಬಟ್ ಈಗ ಹೇಗಾಗಿದೆ ಹೇಳಿದ್ರೆ, ನಿಮ್ಮ ರೇಡಿಯೋವನ್ನ, ಈಗ ನಮ್ಮ ಎಕ್ಸಾಂಪಲ್ ಕಮ್ಯುನಿಟಿ ರೇಡಿಯೋವನ್ನ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕೇಳುವಂತ ಅವಕಾಶ ಇದೆ. ಡಿಜಿಟಲ್ ಆಗಿದೆ. ಈ ರೀತಿಯಲ್ಲಿರುವಾಗ ನೋಡಿ, ಈ ಸುತ್ತಮುತ್ತ ಕೇಳುವಂತ ರೇಡಿಯೋ ಕೇಳುಗರ ಸಂಖ್ಯೆ ಕಡಿಮೆ ಆದ್ರೂ ಕೂಡ ನಿಮ್ಗೆ ಡಿಜಿಟಲ್ ಆಗಿ ಕೇಳುವಂತ ವರ್ಲ್ಡ್ ವೈಡ್ ಜನರು ಅದಕ್ಕೆ ಆಡ್ ಆಗಿದ್ದಾರೆ. ಇದು ಅಲ್ಲಿ ಕಡಿಮೆ ಆದ್ರೆ ಇಲ್ಲಿ ಸ್ವಲ್ಪ ಹೆಚ್ಚಾಗಿರ್ಬೋದು. ಇನ್ನು ಕಮ್ಯುನಿಟಿ ರೇಡಿಯೋದ ವಿಷಯ ನೀವು ಕೇಳಿದ್ರಿ. ಕಮ್ಯುನಿಟಿ ರೇಡಿಯೋಗಳು ಅನ್ನುವಂಥದ್ದು ಇದೊಂದು ವಿದೇಶಗಳಲ್ಲಿ ಇದ್ದಂತಹ ಒಂದು ಕಾನ್ಸೆಪ್ಟ್. ಮೊದಲ ಕಮ್ಯುನಿಟಿ ರೇಡಿಯೋ ಭಾರತದಲ್ಲಿ ಅನ್ನ ಕಮ್ಯುನಿಟಿ ರೇಡಿಯೋ ಆರಂಭ ಆಗ್ತದೆ, ತಮಿಳುನಾಡಿನ ಅನ್ನ ಯೂನಿವರ್ಸಿಟಿಯಲ್ಲಿ. ಅದು ಫಸ್ಟ್ ಕಮ್ಯುನಿಟಿ ರೇಡಿಯೋ.
ಅದಾದ ನಂತರ ಈ ಬೆಳೆದು ಬಂದಂಥ ಕಮ್ಯುನಿಟಿ ರೇಡಿಯೋಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಒಂದು 20ರಿಂದ 25ರವರೆಗೆ ಕಮ್ಯುನಿಟಿ ರೇಡಿಯೋಗಳು ಈಗ ಇದೆ. ವರ್ಷದಿಂದ ವರ್ಷ ಕಮ್ಯುನಿಟಿ ರೇಡಿಯೋಗಳು ಬರ್ತಾ ಇದೆ. ನೀವು ಎಲ್ಲೂ ಕೂಡ ಕಮ್ಯುನಿಟಿ ರೇಡಿಯೋಗಳು ಮುಚ್ಚಿದ ಸಣ್ಣ ಸಣ್ಣ ಉದಾಹರಣೆಗಳಿರ್ಬೋದು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದದ್ದು ಮೊದಲಿಗೆ ಒಂದು ನಮ್ಮ ಕಮ್ಯುನಿಟಿ ರೇಡಿಯೋ, ಯಾವುದು ರೇಡಿಯೋ ಸಾರಂಗಿತ್ತು. ಈಗ ಎಸ್ ಜೆ ಮುಜರಿಯಲ್ಲಿ ರೇಡಿಯೋ ನಿನಾದ ಆಗಿದೆ, ಪುತ್ತೂರಲ್ಲಿ ಪಾಂಚಜನ್ಯ ಆಗಿದೆ. ಇದೆಲ್ಲ ಆಡ್ ಆನ್ಸ್ ಬರ್ತಾ ಇದೆ. ನೀವು ಪಕ್ಕದ ಜಿಲ್ಲೆ ನಮ್ಮ ಇದಕ್ಕೆ ಉಡುಪಿಗೆ ಹೋದ್ರೆ ರೇಡಿಯೋ ಮಣಿಪಾಲ್ ಇತ್ತು. ಈಗ ಇನ್ನೊಂದು ರೇಡಿಯೋ ಕುಂದಾಪುರ ಬಂದಿದೆ, ಕಮ್ಯುನಿಟಿ ರೇಡಿಯೋ. ಇದು ವರ್ಷದಿಂದ ವರ್ಷಕ್ಕೆ ಬರ್ತಾ ಇರುವಂತ ರೇಡಿಯೋ. ಸೊ ಇದನ್ನ ನೋಡುವಾಗ ರೇಡಿಯೋಗಳ ಬಗೆಗಿನ ವಿಶ್ವಾಸ ಅಥವಾ ರೇಡಿಯೋಗಳು ಕಮ್ಯುನಿಟಿಯನ್ನು ಡೆವಲಪ್ ಮಾಡ್ತಿದೆ ಅನ್ನುವಂಥ ವಿಶ್ವಾಸ ಕಡಿಮೆ ಆಗಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಗೌರ್ಮೆಂಟ್ ವೇಯಿಂದ ನೋಡಿದ್ರು ಕೂಡ ಕಮ್ಯುನಿಟಿ ರೇಡಿಯೋಗಳನ್ನು ಪ್ರೊವೈಡ್ ಮಾಡ್ತಾ ಇದೆ. ಕಮ್ಯುನಿಟಿ ರೇಡಿಯೋಗಳ ಲೈಸೆನ್ಸ್ ಕೊಡೋದೇ ಒಂದು NGO, ಇನ್ನೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಡುವಂಥದ್ದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಲೋಕಲ್ ಫ್ಲೇವರ್ ಅನ್ನ ಅಥವಾ ನಮ್ಮ ಲೋಕಲ್ ಜನರನ್ನ ನೀವು ಎಜುಕೇಟ್ ಮಾಡಿ ಅನ್ನೋದು ಗೌರ್ಮೆಂಟ್ನ ಕಾನ್ಸೆಪ್ಟ್. ಒಂದು ಏನಿದೆ ಅಲ್ಲಿನ ಕಲ್ಚರ್ ಏನಿದೆ, ಅಲ್ಲಿನ ತುಂಬಾ ಸಮುದಾಯದ ಜನರು ಏನಿದ್ದಾರೆ ಅವರಿಗೆ ಎಜುಕೇಶನ್ ಕೊಡಿ, ಅದು ಹೆಲ್ತ್ ರಿಲೇಟೆಡ್ ಅಥವಾ ಇದನ್ನ ಏನಾದರೂ ವಿಷಯಗಳನ್ನು ಕೊಟ್ಟು ಅವ್ರನ್ನ ಎಜುಕೇಟ್ ಮಾಡಿ ಅಂತ. ಅದಕ್ಕೋಸ್ಕರ ಕಮ್ಯುನಿಟಿ ರೇಡಿಯೋಗಳ ವ್ಯಾಪ್ತಿಯನ್ನು ಕೂಡ ತುಂಬ ಕಡಿಮೆ ಮಾಡಿದೆ. ಬೇರೆ ಕಮರ್ಷಿಯಲ್ FM ಗಳು ರೀಚ್ ಆಗುವಷ್ಟು ಏನು ವ್ಯಾಟ್ನ ಟ್ರಾನ್ಸ್ಮಿಟರ್ ಅನ್ನ ಇದಕ್ಕೆ ಕೊಟ್ಟಿಲ್ಲ, ತುಂಬ ಕಡಿಮೆ ಇದೆ. ನೀವು ಒಂದು 10-15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋದರೆ ಸಾಕು ಅನ್ನೋದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ. ಆದರೆ ಇವೆಲ್ಲವನ್ನ ಸೇರಿಕೊಂಡು ಇಫೆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಅಶ್ವಿನಿ, ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೆ ಅಂತ ಹೇಳಿದರೆ, ನಾನು ಹೊರಗಿನ ಅನೇಕ ಕಮ್ಯುನಿಟಿ ರೇಡಿಯೋಗಳನ್ನು ನೋಡಿದವ. ಚೆನ್ನೈಯಲ್ಲಿರುವಂಥ ಕಮ್ಯುನಿಟಿ ರೇಡಿಯೋಗಳು, ಯಾವುದೋ ತಮಿಳುನಾಡಿನ ಮೂಲೆಯ ಕಮ್ಯುನಿಟಿ ರೇಡಿಯೋ, ಹಿಮಾಚಲ ಪ್ರದೇಶನ ಒಂದು ಕಮ್ಯುನಿಟಿ ರೇಡಿಯೋಗಳು ತುಂಬ ನೋಡಿದ್ದೇನೆ. ಕೆಲವು ಸಂದರ್ಭಗಳಲ್ಲಿ ಕಮ್ಯುನಿಟಿ ರೇಡಿಯೋಗಳು ಮಾಡಿದಂಥ ಕೆಲಸ ಇದೆಯಲ್ಲ, ಚೆನ್ನೈಗೆ ಫ್ಲಡ್ ಬಂದಾಗ, ಪ್ರವಾಹ ಬಂದಂಥ ಟೈಮಲ್ಲಿ ರೇಡಿಯೋಗಳ ಮೂಲಕ ಅನೌನ್ಸ್ ಮಾಡ್ತಾರೆ. ಅಲ್ಲಿನ ಎಲ್ಲ ಜನರು ಬೇಕಾದಂಥ ಐಟಮ್ ಅನ್ನ ಕಮ್ಯುನಿಟಿ ರೇಡಿಯೋಗೆ ತಂದು ಹಾಕ್ತಾರೆ. ಅಲ್ಲಿಂದ ಜನರಿಗೆ ಸಪ್ಲೈ ಆಗುತ್ತೆ ರೇಡಿಯೋ ಸ್ಟೇಷನ್ ಇಂದ. ಇಂಥ ಅನೇಕ ಕೆಲಸಗಳನ್ನ ಮಾಡ್ತದೆ. ನಮ್ಮ ವರ್ಷಕ್ಕೊಮ್ಮೆ ಕುಂಭಮೇಳದ ಹೋಗ್ತಾರಲ್ಲ, ಕುಂಭಮೇಳ ಕಮ್ಯುನಿಟಿ ರೇಡಿಯೋಗಳು ರೂಟ್ ಮ್ಯಾಪ್ ಅನ್ನ ಹೇಳ್ತಾ ಇತ್ತು, ಅನೌನ್ಸ್ ಮಾಡ್ತಾ, ಇಲ್ಲಿಂದ ಅಲ್ಲಿ ಹೋಗಿ, ಅಲ್ಲಿ ಟ್ರಾಫಿಕ್ ಇದೆ, ಇಲ್ಲಿ ಟ್ರಾಫಿಕ್ ಇದೆ. ಇಂಥ ಕೆಲಸಗಳನ್ನು ಕೂಡ ಕಮ್ಯುನಿಟಿ ರೇಡಿಯೋ ಮಾಡಿದೆ. ತುಂಬಾ ಗ್ರಾಸ್ ರೂಟ್ ಅಲ್ಲಿ, ಅಂದ್ರೆ ತುಂಬಾ ತಳಮಟ್ಟಕ್ಕೆ ಇಳಿದು ಕಮ್ಯುನಿಟಿ ರೇಡಿಯೋಗಳು ಇವತ್ತು ಕೂಡ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಸೊ ಇಟ್ ಇಸ್ ಸ್ಟಿಲ್ ರೆಲೆವೆಂಟ್ ಅಂತ ನೀವು ಹೇಳ್ತೀರಿ. ಸೊ ಗವರ್ಮೆಂಟ್ ಫಂಡೆಡ್ ಇನಿಷಿಯೇಟಿವ್ ಆದ್ರಿಂದ ಕಮ್ಯುನಿಟಿ ರೇಡಿಯೋಸ್ ಆರ್ ಬೈ ನೇಚರ್ ತುಂಬಾ ಹೈಪರ್ ಲೋಕಲ್ ಆಗಿರ್ತವೆ. ಸೊ ಐಡ್ ಲೈಕ್ ಟು ನೋ, 15 ವರ್ಷ ಆಯ್ತು ಸಾರಂಗ್ ಸ್ಟಾರ್ಟ್ ಆಗಿ. ಸೊ ಈ ಹೈಪರ್ ಲೋಕಲ್ ಆಡಿಯನ್ಸ್ ಅನ್ನ ನೀವು ಮಂಗಳೂರಲ್ಲಿ ಹೇಗೆ ಬೆಳೆಸ್ಕೊಂಡ್ ಬಂದ್ರಿ? ಅಂಡ್ ಇವಾಗ ಕೂಡ ಲಾಯಲ್ ಲಿಸ್ನರ್ಸ್ ಇದ್ದಾರೆ ನಿಮಗೆ. ಸೊ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಿಕ್ಕೆ ಅಂತ ನೀವೇನಾದ್ರೂ ಇನಿಷಿಯೇಟಿವ್ಸ್ ಮಾಡ್ತಾ ಇದ್ದೀರಾ? ನೋಡಿ, ಕಮ್ಯುನಿಟಿ ರೇಡಿಯೋಗಳು ಹೆಚ್ಚಾಗಿ ನೀವು ಭಾರತದಲ್ಲಿ ನೋಡಿದರೆ ಎಲ್ಲವೂ ಕೂಡ ಗ್ರಾಮೀಣ ಪ್ರದೇಶದಲ್ಲೇ ಇರುವಂತ ಕಮ್ಯುನಿಟಿ ರೇಡಿಯೋಗಳು. ರೇಡಿಯೋ ಸಾರಂಗ್ ಒಂದಿಷ್ಟು ಅರ್ಬನ್ ಪ್ರದೇಶದಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಮಂಗಳೂರಿನ ಸಿಟಿಯಲ್ಲಿ, ಹಾರ್ಟ್ ಆಫ್ ದ ಸಿಟಿ, ಬಾವುಟಗುಡ್ಡ ಲೈಟ್ ಹೌಸ್ ಹೇಳಿ ಸೈಂಟ್ ಅಲೋಷಿಯಸ್ ಕಾಲೇಜ್ನ ಒಳಗಿರುವಂತ ಸ್ಟೇಷನ್. ನಮ್ಗೆ ತುಂಬಾ ದೂರದ ಕಮ್ಯುನಿಟಿಯನ್ನ ಅಥವಾ ಸಮುದಾಯಗಳನ್ನ ಅಥವಾ ಗ್ರಾಮೀಣ ಜನರನ್ನ ರೀಚ್ ಆಗ್ಲಿಕ್ಕೆ ಆಗ್ತದ ಅಂತ ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಕಷ್ಟ ಇದೆ. ಬಟ್ ಆದ್ರೂ ಕೂಡ ಇನ್ನು ಕೂಡ ಸಿಟಿಯೊಳಗೆ ಇದ್ದುಕೊಂಡೇ ಸುತ್ತಮುತ್ತ ಅನೇಕ ಇನ್ನು ಕೂಡ ಗ್ರಾಮೀಣವಾಗಿ ಉಳಿದಿರುವಂಥ ಪ್ರದೇಶಗಳು ಇನ್ನೂ ಕೂಡ ಇದೆ. ಅಲ್ಲಿಗೆ ನಾವು ಕಮ್ಯುನಿಟಿ ರೇಡಿಯೋ ಇಫೆಕ್ಟಿವ್ ಆಗಿ ನಾವು ರೀಚ್ ಆಗ್ತಾ ಇದ್ದೇವೆ. ನಮ್ಮಲ್ಲಿ ಟೈಲರ್ಸ್ ಇದ್ದಾರೆ, ಆಟೋ ಡ್ರೈವರ್ಸ್ ಇದ್ದಾರೆ, ಫಿಶರ್ ಫೋಕ್ ಇದ್ದಾರೆ, ಸಮ್ ಕಾಲನೀಸಲ್ಲಿ ಇರುವಂಥವರು ನಮ್ಮ ಲಿಸನರ್ಸ್ ಆಗಿದ್ದಾರೆ. ಇನ್ನು ಬ್ಲೈಂಡ್ಸ್, ಮೋರ್ ದೆನ್ ಒಂದು 200-250 ಜನ ಬ್ಲೈಂಡ್ಸ್ ಇದ್ದಾರೆ, ದೃಷ್ಟಿದೋಷ ಇರುವವರೇ ಇದ್ದಾರೆ. ಸೊ ಅಂತ ಕೇಳುಗರ ವರ್ಗ ಬಹಳ ದೊಡ್ಡ ಮಟ್ಟಿನಲ್ಲಿ ನಮಗೆ ಇದೆ. ಅವರು ಪ್ರತಿದಿನ ಕಾಲ್ ಮಾಡ್ತಾರೆ. ಅವರಿಗೆ ರೇಡಿಯೋನೇ ಒಂದು ಲೈಫ್ ಅನ್ನುವಂಥ ರೀತಿಯಲ್ಲಿದೆ. ಮೊದಲಿನ ದಿನಗಳಲ್ಲಿ ರೇಡಿಯೋನ ಆರಂಭಿಸುವಾಗ ಅದೊಂದು 2 ಗಂಟೆ 3 ಗಂಟೆ 4 ಗಂಟೆ ಇದ್ದಂಥ ರೇಡಿಯೋ. ಈಗ ನಮ್ಮ ರೇಡಿಯೋ 16 ಗಂಟೆ ರೇಡಿಯೋದಲ್ಲಿದ್ರೆ 24 ಗಂಟೆ ಆ್ಯಪ್ ಅಲ್ಲಿದೆ. ಈ ಮೂಲಕವಾಗಿ ಯಾವ ಇನ್ಸ್ಟಿಟ್ಯೂಷನ್ ಇದನ್ನು ನಡೆಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಸೈಂಟ್ ಅಲೋಷಿಯಸ್ ಸಂಸ್ಥೆ ಇದನ್ನ ಈಗ ನಮ್ಮ ಸಾರಂಗ್ ನಡೆಸ್ತಾ ಇದ್ರೆ ಅವರ ಬ್ಯಾಕಪ್ ತುಂಬಾ ಇದೆ, ಅಂದ್ರೆ ಅವರ ಸಪೋರ್ಟ್ ತುಂಬಾ ಇದೆ. ಈ ಒಂದು ರೇಡಿಯೋಗಳು ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಅಂದ್ಕೊಳ್ಳೋದು ಅದನ್ನು ನಡೆಸುವಂಥ ಇನ್ಸ್ಟಿಟ್ಯೂಷನ್ ಏನಿದೆ, ಅದು NGOನ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿರುತ್ತೆ. ಯಾಕೆಂತ ಹೇಳಿದ್ರೆ ಕಮರ್ಷಿಯಲ್ FM ತರ ಇನ್ಕಮ್ ಅನ್ನ ಜನರೇಟ್ ಮಾಡೋದಿಲ್ಲ. ಆದ್ರೂ ಕೂಡ ಇನ್ಕಮ್ ಮಾಡದಿದ್ರು ಕೂಡ ತಾನು ಹಣವನ್ನ ಹಾಕಿ ಇದನ್ನ ನಡೆಸಬೇಕಲ್ಲ. ಇದೊಂದು ಕೈಂಡ್ ಆಫ್ ಒಂದು ಸೋಷಿಯಲ್ ವರ್ಕ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನೋಡ್ತಾ ಹೋಗುವ, ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಇನ್ಸ್ಟಿಟ್ಯೂಷನ್ಗಳು ಬೇಕಾಗ್ತದೆ. ಈ ಕಾರಣದಿಂದಾಗಿ ನಮ್ಮ ಈ 15 ವರ್ಷದ ಜರ್ನಿ ಏನಿದೆ, ಬಹಳ ದೊಡ್ಡ ಜರ್ನಿ ಇದು.
ನಾವು ಅನೇಕದ್ದನ್ನು ಇಲ್ಲಿ ಕಲ್ತಿದ್ದೇವೆ, ಬಹಳ ದೊಡ್ಡ ಕೇಳುಗರ ವರ್ಗ ಇದೆ. ಇನ್ನು ನಮ್ಮನ್ನು ನಾವು ಬದಲು ಮಾಡಿಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಕಮ್ಯುನಿಟಿ ರೇಡಿಯೋಗಳನ್ನ ಕೇವಲ ರೇಡಿಯೋದಲ್ಲಿ ಕೇಳಲಿಕ್ಕೆ ಅದನ್ನು ಉಪಯೋಗಿಸೋದಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬದಲಾಗಿದ್ದೇವೆ. ನಾವು ಡಿಜಿಟಲ್ ಆಗಿದ್ದೇವೆ. ನಮ್ಮ ರೇಡಿಯೋವನ್ನು ಈಗ 4 ರೀತಿಯಲ್ಲಿ ಕೇಳ್ಬೋದು. ರೇಡಿಯೋ ಟ್ರಾನ್ಸ್ಮಿಟರ್ ಅಲ್ಲಿ ಕೇಳ್ಬೋದು, ರೇಡಿಯೋ ಗಾರ್ಡನ್ ಆಪ್ ಅಲ್ಲಿ ಕೇಳ್ಬೋದು, ನಮ್ಮ ಆಪ್ ಪ್ಲೇಸ್ಟೋರ್ ಅಲ್ಲಿ ಇದೆ, ವೆಬ್ಸೈಟ್ ಅನ್ನು ಆನ್ ಮಾಡಿದ್ರು ಕೂಡ ರೇಡಿಯೋನ ಕೇಳ್ಬೋದು. ಈ ರೀತಿಯಲ್ಲಿ ಇಟ್ಕೊಂಡಿದ್ದೇವೆ. ಇನ್ನೊಂದು, ನಮ್ಮ ಪ್ರತಿ ಕಾಂಟೆಂಟ್ಸ್ಗಳು ಕೂಡ ವಿಡಿಯೋ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈಗ ಒಂದು ಗೆಸ್ಟ್ ಬಂದ್ರೆ ನಾವು ಒಂದು ಕ್ಯಾಮರಾ ಇಡ್ತೀವಿ, ಕ್ಯಾಮರಾ ಇಟ್ಟು ಅವರ ಟಾಕ್ ಅನ್ನು ರೆಕಾರ್ಡ್ ಮಾಡ್ತೀವಿ, ನಂತರ ನಮ್ಮ ಪೇಜ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀವಿ ವಿಡಿಯೋವನ್ನು. ಮೊದಲು ಹೇಗೆ ಹೇಳಿದ್ರೆ, ಒಮ್ಮೆ ರೇಡಿಯೋ ಕೇಳಿದ್ರೆ ಅಲ್ಲಿಗೆ ಮುಗೀತದು ಪ್ರೋಗ್ರಾಮ್, ಒಮ್ಮೆ ರಿಪೀಟ್ ಆದ್ರೆ ಅದನ್ನು ಕೇಳಬಹುದು. ಬಟ್ ನಮ್ಮ ಆಡಿಯೋಗಳು, ಒಳ್ಳೊಳ್ಳೆ ಟಾಕ್ಗಳು ಅದು ವಿಡಿಯೋ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಥವಾ ಖಾಲಿ ಆಡಿಯೋ ಆದರೆ ಒಂದು ಫೋಟೋ ಹಾಕಿ ಅದನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ನಾವು ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಿದ್ದೇವೆ. ಇದು ಜನರಿಗೆ ಯಾವ ಟೈಮಿಗೆ ಕೂಡ ಅದನ್ನು ಕೇಳ್ಬೋದು. ಹೀಗಿರುವಾಗ ನಾವು ರೇಡಿಯೋವನ್ನು ಕೇವಲ ಈಗ ರೇಡಿಯೋ ಆಗಿ ಇಟ್ಟಿಲ್ಲ, ರೇಡಿಯೋವನ್ನು ಡಿಜಿಟಲ್ ಆಗಿ, ರೇಡಿಯೋವನ್ನು ಪ್ರಿಂಟ್ ಆಗಿ, ರೇಡಿಯೋವನ್ನು ಒಂದು ವಿಜುವಲ್ ಮೀಡಿಯಂ ಆಗಿ ಕೂಡ ಕನ್ವರ್ಟ್ ಮಾಡಿದ್ದೇವೆ. ಇದು ಇವತ್ತಿನ ಅಗತ್ಯ ಅಂತ ನಮ್ಗೆ ಅನ್ಸುತ್ತೆ. ರೈಟ್. ಸೊ ಈ ಡಿಜಿಟಲ್ ಅಡಾಪ್ಟೇಷನ್ ಏನಿದೆ, ಐ ಥಿಂಕ್ ಇಟ್ ಇಸ್ ಅ ಡಿಫೈನಿಂಗ್ ಐಡೆಂಟಿಟಿ ಸಾರಂಗಿಗೆ. ಬೇರೆ ಈ ಕಡೆ ಇರುವ ರೇಡಿಯೋ ಸ್ಟೇಷನ್ಸ್ 2 ಗಂಟೆ, ನೀವು ಹೇಳಿದಾಗೆ 4 ಗಂಟೆ ಮಾತ್ರ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಡು ಯು ಥಿಂಕ್ ದಿಸ್ ಎಬಿಲಿಟಿ ಟು ಡಿಜಿಟಲಿ ಅಡಾಪ್ಟ್, ಅದು ಬಿಟ್ಟು ಬೇರೆ ಏನಾದ್ರೂ ಫೀಚರ್ಸ್ ಇದೆಯಾ? ಸಾರಂಗ್ ಇಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕೆ ಬೇರೆ ಏನಾದ್ರೂ ಕಾರಣಗಳಿವೆಯಾ? ಇನ್ನು ನಾವು ಕೊಡುವಂತ ಪ್ರೋಗ್ರಾಮ್ಸ್ಗಳು, ನಾವು ಕಮ್ಯುನಿಟಿಯನ್ನು ಹೇಗೆ ಇನ್ವಾಲ್ವ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಫೀಲ್ಡ್ಗೆ ಹೋಗಿ ನಾವು ಜನರನ್ನ ಇಂಟರಾಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳೋದು, ನೀವು ಒಂದು ಸಂಘ ಸಂಸ್ಥೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಅವರ ಪೂರ್ತಿ ಒಂದು ಇಂಟರ್ವ್ಯೂವನ್ನು ಮಾಡ್ತೀವಿ, ಇಡೀ ಸಂಘ ಸಂಸ್ಥೆ. ಆ ಸಂಘ ಸಂಸ್ಥೆಯಲ್ಲಿ 50 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರ ಪ್ರೋಗ್ರಾಮ್ ಬರುವ ಹೊತ್ತು ಆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಕೂತ್ಕೊಂಡು ರೇಡಿಯೋವನ್ನು ಕೇಳ್ತಾರೆ. ಅದರಲ್ಲಿ 4-5 ಜನ ಆದ್ರೂ ನಮ್ಗೆ ಪರ್ಮನೆಂಟ್ ಲಿಸನರ್ ಆಗಿ ಕನ್ವರ್ಟ್ ಆಗ್ತಾರೆ. ಇಲ್ಲದಿದ್ರು ಕೂಡ ಒಂದು ರೇಡಿಯೋ ಅನ್ನೋದಿದೆ, ಇಲ್ಲಿ ಸ್ಟೇಷನ್ ಇದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಈ ರೀತಿಯ ಫೀಲ್ಡಿಗೆ ಹೋಗಿ ಜನರನ್ನ ನಮ್ಮ ರೇಡಿಯೋದ ಬಗ್ಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಕಮ್ಯುನಿಟಿಯನ್ನ ಕರ್ಕೊಂಡು ಬಂದು ಪ್ರೋಗ್ರಾಮ್ ಅವರನ್ನೇ ಗೆಸ್ಟ್ ಮಾಡ್ತೀವಿ ನಾವು. ಕೆಲವು ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಲಿಸನರ್, ಅವನಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ ಅವನು ನಮ್ಮ ಗೆಸ್ಟ್ ಆಗ್ತಾನೆ. ನಾನು ಯಾವಾಗಲೂ ಹೇಳೋದಿದೆ, ಕಮ್ಯುನಿಟಿ ರೇಡಿಯೋ ಹೇಗೆ ಅಂತ ಹೇಳಿದ್ರೆ ಅದು ಗದ್ದುಗೆಯಿಂದ ಗದ್ದೆಯವರೆಗೆ ಅಂತ. ಇಲ್ಲಿ ಮಿನಿಸ್ಟರ್ಸ್ಗಳು ಕೂಡ ಬಂದಿದ್ದಾರೆ, ಗದ್ದೆಯಲ್ಲಿ ಕೆಲಸ ಮಾಡೋ ರೈತ ಕೂಡ ಬಂದಿದ್ದಾರೆ. ನಮ್ಮದೊಂದು ವೃತ್ತಿ ಸಂತೃಪ್ತಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅದರಲ್ಲಿ ಚಪ್ಪಲಿ ಹೊಲಿಯೋರು, ಹೆಣ ಸುಡುವವರು, ಸಲೂನ್ ಅವರು, ಹೀಗೆ ಎಲ್ಲರೂ ಕೂಡ, ಈ ನಮ್ಮ ಕತ್ರಿ ಸಾಣೆ ಮಾಡುವವರು, ಇಂಥ ಎಲ್ಲ ಕಮ್ಯುನಿಟಿಯವರನ್ನು ಕೂಡ ನಾವು ಟಚ್ ಆಗಿದ್ದೇವೆ. ಒಂದೊಂದು ಎಪಿಸೋಡ್ ಅಲ್ಲಿ 10-12 ಜನ ಮಾತಾಡಿದ್ದಾರೆ ಈ ಪ್ರೊಫೆಷನ್ ಅವರು. ಒಂದು ಸಲ ಅವರೆಲ್ಲರನ್ನು ಗ್ಯಾದರ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅವರಿಗೆ ಅವಾರ್ಡ್ ಕೊಟ್ವಿ. ಅವರು ಒಂದು ಟೈಮಲ್ಲಿ ನಮಗೆ ಕನ್ವರ್ಟ್ ಆದ್ರು. ಹೀಗೆ ಏನಾದ್ರು ಆಕ್ಟಿವಿಟೀಸ್ ಅನ್ನ ನಮ್ಮ ರೇಡಿಯೋವನ್ನು ಎಂಗೇಜ್ ಆಗಿ ಇಟ್ಕೊಳ್ಳಿಕ್ಕೆ, ಅಥವಾ ರೇಡಿಯೋ ಜೀವಂತವಾಗಿದೆ ಅಂತ ಜನರಿಗೆ ಮತ್ತೆ ಮತ್ತೆ ತಿಳಿಸುವಂತ ಪ್ರಯತ್ನಗಳನ್ನು ಇವೆಂಟ್ಗಳ ಮೂಲಕ ಮಾಡಬೇಕು. ಅದು ಎಲ್ಲ ಮಾಧ್ಯಮಕ್ಕೂ ಕೂಡ ಅನಿವಾರ್ಯ. ಅದರಿಂದಾಗಿ ನಾವು ಒಂದು ಮಟ್ಟಿಗೆ ಸಸ್ಟೈನ್ ಆಗ್ತಿದ್ದೇವೆ ಅಂತ ನಮ್ಮ ರೈಟ್. ಕಂಟೆಂಟ್ ಕ್ರಿಯೇಟಿವಿಟಿ ಅಂಡ್ ಡಿಜಿಟಲ್ ಅಡಾಪ್ಟೇಷನ್. ಸೊ ಮುಂದೆ ಹೋಗುದಾದ್ರೆ, ಐ ನೋ ಬೈ ನೇಚರ್ ಕಮರ್ಷಿಯಲೈಸೇಷನ್ ಕಮ್ಯುನಿಟಿ ರೇಡಿಯೋದ ನೇಚರ್ ಅಲ್ಲ. ಆದ್ರೆ ಒಂದು ವೇಳೆ ಇವಾಗ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಕಮರ್ಷಿಯಲೈಸೇಷನ್ ಮಾಡಬೇಕು ಅಂತ ಇದ್ರೆ ನೀವು ಯಾವ ರೀತಿ ಸ್ಕೋಪ್ ನೋಡ್ತೀರಿ ಕಮ್ಯುನಿಟಿ ರೇಡಿಯೋದಲ್ಲಿ? ಕೆಲವರು ನಮ್ಮ ಹತ್ರ ಕೇಳೋದಿದೆ, ನೀವು ಫಿಲ್ಮ್ ಸಾಂಗ್ ಹೆಚ್ಚಾಕ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಫೋಕ್ ಸಾಂಗ್ಸ್ ಅಂತದೆಲ್ಲ ಹೆಚ್ಚು ಬರುತ್ತೆ. ಕಮರ್ಷಿಯಲ್ FM-ಗಳು ಅದಕ್ಕಾಗಿ ಇದೆ, ಅದನ್ನು ಹಾಕ್ತಾ ಇದೆ. ನಾವು ಕೂಡ ಅದನ್ನೇ ಮಾಡಿದ್ರೆ ನಮಗೂ ಮತ್ತು ಅವರಿಗೆ ವ್ಯತ್ಯಾಸ ಇಲ್ಲ. ನೋಡಿ, ಕಮರ್ಷಿಯಲ್ FM-ಗಳು ಆಗಿದಂತ ಹಾಡನ್ನು ನಮ್ಗೆ ಈಗ ತಂದು ಹಾಕ್ಬಹುದು ಕಾಪಿರೈಟ್ ಅನ್ನ ತೆಗೆದುಕೊಂಡು. ಬಟ್ ನಾವು ಹಾಕುವಂತ ಯಕ್ಷಗಾನಗಳನ್ನು, ನಾವು ಹಾಕುವಂತ ಪಾರ್ಧನವನ್ನು, ನಾವು ಹಾಕುವಂತ ಹೆಲ್ತ್ ಟಾಕ್ ಅನ್ನ ಬೇರೆ ಅವರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿ ಅವರಿಗೆ ಅವರದೇ ಆದಂತ ಒಂದಿಷ್ಟು ವಿಷಯಗಳಿದೆ, ನಮ್ಗೆ ನಮ್ಮದೇ ಆದಂತ ವಿಷಯಗಳಿದೆ. ನಾನು ಎಲ್ಲಿ ಕಮರ್ಷಿಯಲ್ ಆಗಬೇಕು ಅಂತ ಅಂದ್ಕೊಳ್ಳೋದು ಅಂತ ಹೇಳಿದ್ರೆ, ಗೌರ್ಮೆಂಟ್ ಒಂದಿಷ್ಟು ನಿಯಮಗಳನ್ನು ಸರಳಿಸಬೇಕು ಅಂತ ಕೆಲವು ಅನ್ಸುತ್ತೆ. ಯಾಕೆಂದ್ರೆ ಕಾಪಿರೈಟ್ ನ ವಿಷಯದಲ್ಲಿ ನೀವು ಓಲ್ಡ್ ಸಾಂಗ್ಗಳನ್ನು ಮಾತ್ರ ಹಾಕಿ ಅಥವಾ ಭಾವಗೀತೆಗಳನ್ನ ಮಾತ್ರ ಹಾಕಿ ಅಂತ ಹೇಳಿದ್ರೆ ಅದು ಅಲ್ಲ ಅಂತ ಇವತ್ತಿನ ಕಾಲಕ್ಕೆ. ಯಾಕೆಂತ ಹೇಳಿದ್ರೆ ಈಗ ಕಮ್ಯುನಿಟಿಯು ಡೆವಲಪ್ ಆಗಿದೆ. ಈಗ ಗ್ರಾಮೀಣ ಪ್ರದೇಶದ ಜನರು ಕೇವಲ ಭಾವಗೀತೆಯನ್ನು, ಜನಪದ ಗೀತೆಯನ್ನು ಕೇಳ್ತಾ ಕೂಡ್ತಾ ಇಲ್ಲ. ನಮಗಿಂತ ಹೆಚ್ಚು ಡೌನ್ಲೋಡ್ಗಳಾಗ್ತಿರೋದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ನ ಮೂಲಕ ಆಕ್ಸೆಸ್ಗಳಾಗ್ತಿರೋದು. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕು. ಸರ್ಕಾರಗಳು ಈ ಕಾಪಿರೈಟ್ ಇಶ್ಯೂವನ್ನು ಸ್ವಲ್ಪ ಸಾಲ್ವ್ ಮಾಡಿ. ಅಂದ್ರೆ ಕಾಪಿರೈಟ್ ಅಂತ ಹೇಳಿದ್ರೆ ನಾವು ಅಷ್ಟು ಪೇ ಮಾಡ್ಬೇಕಾಗ್ತದೆ. ಇಯರ್ಲಿ
2 lakhs 3 lakhs ಪೇ ಮಾಡಿ ನಾವು ಹಾಡುಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಯಾವ್ದಾದ್ರು ಆಡಿಯೋ ಕಂಪನಿಯಿಂದ. ಈ ಸಂದರ್ಭದಲ್ಲಿ ಇದರಲ್ಲಿ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರೆ, ಸ್ವಲ್ಪ ಯಾವುದೇ ಹೆಚ್ಚಿನ ಫೀ ಇಲ್ಲದೆ ನಾವು ಸಾಂಗ್ ಅನ್ನು ತೆಗೆದುಕೊಂಡು ಪ್ಲೇ ಮಾಡುವಂತ ಅವಕಾಶ ಕೊಟ್ರೆ ಇನ್ನೂ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಕಮ್ಯುನಿಟಿಯನ್ನ ತೀರಾ ಕಮ್ಯುನಿಟಿ ಅಂತ ಅಂದ್ಕೊಳ್ಬಾರ್ದು ಅವರಿಗೆ. ಅವರನ್ನು ಕೂಡ ಅವರಿಗೂ ಕೂಡ ಒಳ್ಳೆ ಹಾಡುಗಳು ಬೇಕಲ್ವಾ, ಅವರಿಗೂ ಕೂಡ ಹೊಸ ಹಾಡುಗಳನ್ನ ಕೇಳಬೇಕು ಅಂತ ಇದೆಯಲ್ಲ. ನನ್ಗನ್ಸುತ್ತೆ ಎಜುಕೇಶನ್ ಜೊತೆಗೆ ಇಂಥದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವ ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೂಡ ದೇಶದಾದ್ಯಂತ ಕಮ್ಯುನಿಟಿ ರೇಡಿಯೋಗಳು ಹೆದರಿಕೊಂಡು ಸಾಂಗ್ಗಳನ್ನೇ ಹಾಕದೆ ತುಂಬಾ ಖಾಲಿ ಟಾಕ್ ಗಳನ್ನ ಹಾಕಿ ಓಲ್ಡ್ 50-60 ವರ್ಷ ಹಿಂದಿನ ಹಾಡುಗಳನ್ನೇ ಹಾಕಿ ಸರ್ವೈವ್ ಆಗ್ತಿದ್ದವರು ಕೂಡ ತುಂಬಾ ಜನ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ವಲ್ಪ ಸರ್ಕಾರ ನೋಡುವಂತ ಅಗತ್ಯ ಇದೆ ಅಂತ ನನ್ಗನ್ಸುತ್ತೆ. ಓಕೆ, ಸೊ ಇವಾಗ ಆಸ್ ಪಾರ್ಟ್ ಆಫ್ ಯುವರ್ ಪ್ರೋಗ್ರಾಮ್ ಸ್ಕೆಡ್ಯೂಲ್ ನೀವು ತುಂಬಾ ಹೆರಿಟೇಜ್ ವ್ಯಾಲ್ಯೂ ಅನ್ನ, ಆಮೇಲೆ ಲೋಕಲ್ ಇವೆಂಟ್ ಗಳನ್ನ, ಲೋಕಲ್ ಎಸೆನ್ಸ್ ಅನ್ನ ಡಾಕ್ಯುಮೆಂಟ್ ಮಾಡ್ತೀರಿ. ಸೊ ಆ ಡಾಕ್ಯುಮೆಂಟ್ ಆದ ಕಂಟೆಂಟ್ ಇಟ್ಸ್ ಆಕ್ಚುಲಿ ವೆರಿ ರಿಚ್ ಡಾಕ್ಯುಮೆಂಟ್. ಸೊ ಆ ರಿಚ್ ಡಾಕ್ಯುಮೆಂಟ್ ಅನ್ನ ನಿಮ್ಮ ಲಿಸನರ್ಸ್ ಅಲ್ಲದೆ ಬೇರೆ ಯಾರಾದ್ರೂ ಆಕ್ಸೆಸ್ ಮಾಡ್ಬೇಕಾದ್ರೆ, ಕಂಟ್ರಿ ವೈಡ್ ಯಾರಾದ್ರೂ ಆಕ್ಸೆಸ್ ಮಾಡ್ಬೇಕಾದ್ರೆ ಆತರ ಏನಾದ್ರೂ ಡೇಟಾ ಬೇಸ್ ಮಾಡುವ ಪ್ರೊವಿಷನ್ ಇದೆಯಾ, ಅಥವಾ ನೀವು ಏನಾದ್ರೂ ಆತರ ಡೇಟಾ ಬೇಸ್ ಮಾಡಿದೀರಾ? ನೀವು ನಮ್ಮ ಸ್ಟೇಷನ್ ನ ವಿಷಯವನ್ನು ಕೇಳಿದ್ರೆ ನಮ್ಮಲ್ಲಿ ನಮ್ಮದೇ ಆದಂತ ಒಂದು ಏನು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಇದೆ. ಇಷ್ಟು ವರ್ಷದಿಂದ ಬಂದಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಮ್ಮಲ್ಲಿ ಸ್ಟೋರೇಜ್ ಇದೆ. ನಾವು ಕೆಲವೊಮ್ಮೆ ಹೇಳೋದಿದೆ, ನಮ್ಮ ರೇಡಿಯೋ ಸಾರಂಗದಲ್ಲಿ ಯಾರು ಜನ ಇಲ್ಲದಿದ್ರು ಕೂಡ 2 ವರ್ಷ ರೇಡಿಯೋ ಸಾರಂಗವನ್ನು ಓಡಿಸಬಹುದು. ಅಷ್ಟು ಕಾಂಟೆಂಟ್ಸ್ ನಮ್ಮಲ್ಲಿದೆ, ಏನು ಸಮಸ್ಯೆ ಇಲ್ಲ. ಆದ್ರೆ ನೀವು ಅದೆಲ್ಲರೂ ಕೂಡ ಲಿಸನರ್ಸ್ ಗೆ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಅದು ಕಷ್ಟ. ರೀಸೆಂಟ್ ಆಗಿ ನಾವು 1-2 ವರ್ಷದಿಂದ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೇವೆ, ಪಾಡ್ಕಾಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ, ಯೂಟ್ಯೂಬ್ಗೆ ಹಾಕ್ತಾ ಇದ್ದೇವೆ. ಅದರಿಂದ ಮುಂಚೆ ಆದಂತ ಅನೇಕ ರೆಕಾರ್ಡಿಂಗ್ಸ್ಗಳು ನಮ್ಮಲ್ಲೇ ಇದೆ. ಅದೇನು ಜನರಿಗೆ ಆಕ್ಸೆಸ್ ರೀತಿಯಲ್ಲಿ ಇಲ್ಲ. ಆದ್ರೆ ಒಂದೇನ್ ಹೇಳಿದ್ರೆ ಆ ಪ್ರೋಗ್ರಾಮ್ ನಾವು ಈಗಲೂ ಕೂಡ ಕೆಲವೊಮ್ಮೆ ಅಪರೂಪಕ್ಕೆ ಪ್ಲೇ ಮಾಡ್ತೇವೆ, ಹಳೆ ಪ್ರೋಗ್ರಾಮ್. ಆಗ ಲಿಸನ್ಗೆ ಒಂದು ಕೇಳಿದಂತ ಅವಕಾಶ ಇರ್ತದೆ. ಒಂದು ವೇಳೆ ಅವ್ರಿಗೆ ಬೇಕಿದ್ರೆ ಸಾರಂಗ್ ಬರ್ಬೋದು. ನಮ್ಮಲ್ಲಿ ಓಲ್ಡ್ ಇದ್ದಂತ ಪಾರ್ಧನಗಳನ್ನು ಕೆಲವು ಕೊಂಡೋಗಿದ್ದಾರೆ, ಹಾಡುಗಳನ್ನು ಕೆಲವು ಕೊಂಡೋಗ್ಲಿಕ್ಕೆ ಬರ್ತಾರೆ, ಒಳ್ಳೆ ಟಾಕ್ ಗಳನ್ನು ಕೊಂಡೋಗ್ಲಿಕ್ಕೆ ಬರ್ತಾರೆ. ಸೊ ಇದರಿಂದಾಗಿ ಜನರಿಗೆ ನೇರವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಅವರಿಗೆ ಬೇಕಾದಾಗ ಬಂದು ತೆಗೆದುಕೊಂಡು ಹೋಗುವಂತ ಅವಕಾಶ ಇದೆ. ಗ್ರೇಟ್. ಸೊ ಲಾಸ್ಟ್ಲಿ, ನಿಮ್ಮ ಪ್ರಕಾರ ಇದು ತನಕ 15 ವರ್ಷಗಳಲ್ಲಿ ಸಾರಂಗ್ ತುಂಬಾ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟಲ್ ಕೆಲಸಗಳಿಗೆ ಕೈ ಜೋಡಿಸಿದೆ. ಸೊ ನಿಮ್ ಪ್ರಕಾರ ಇದು ತನಕ ಮಾಡಿದ ಎಲ್ಲಾ ಇನಿಷಿಯೇಟಿವ್ಸ್ ಅಲ್ಲಿ ಸಾರಂಗ್ ಮಾಡಿದ ಮೋಸ್ಟ್ ಕಾಂಕ್ರೀಟ್ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ ಯಾವುದು? ಒಂದು ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅಂತ ಹೇಳ್ತೀವಿ. ಯಾರಿಗೆ ನನ್ನ ಧ್ವನಿಯನ್ನ ಯಾರು ಕೇಳೋರು ಇಲ್ಲ ಅಂತ ಅನ್ಕೊಳ್ತಾರ, ಒಂದು ತುಂಬಾ ಕಟ್ಟ ಕಡೆಯ ವ್ಯಕ್ತಿಯಿಂದ ಏನ್ ಹೇಳ್ತೀವೋ, ತುಂಬಾ ತೀರ ಕೆಲಸ ಅವರಿಗೆ ನಮ್ಮ ರೇಡಿಯೋ ಸಾರಂಗ್ ಧ್ವನಿ. ನಮ್ಮದಲ್ಲಿ ಮಾತಾಡದಿರುವಂತ ಯಾವುದೇ ವೃತ್ತಿಗಳು ಇಲ್ಲ ಅಂತ ನಂಗೆ ಕೆಲವೊಮ್ಮೆ ಅನ್ಸೋದು. ಎಲ್ಲರೂ ಮಾತಾಡಿದ್ದಾರೆ, ನಮ್ಮದಲ್ಲಿ ಅವ್ರ ದುಃಖವನ್ನು ಹಂಚ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಒಂದಿಷ್ಟು ಜನರಿಗೆ ಜೀವನ ಕಟ್ಟಿಕೊಳ್ಳಿಕ್ಕೆ ರೇಡಿಯೋ ಸಾರಂಗ್ ಹೆಲ್ಪ್ ಆಗಿದೆ. ಅನೇಕರ ಮನೆಯಲ್ಲಿ ಒಂದಿಷ್ಟು ಟೈಲರಿಂಗ್ ಮೆಷಿನ್ ಇದೆ, ಅದು ಸಾರಂಗ ಕೊಟ್ಟಿರುವಂತ ಒಂದು ಕಾಂಟ್ರಿಬ್ಯೂಷನ್. ನಮ್ಮ ಲಿಸನರ್ಸ್ ಮನೆಯಲ್ಲಿ ಒಂದು 3-4 ಜನರ ಮನೆಯಲ್ಲಿ 2 ವೀಲರ್ಸ್ ಇದೆ. ಅವರ ಒಂದು ಏನು ಅಂಗವೈಕಲ್ಯವನ್ನು ಹೊಂದಿದವರು ಇವತ್ತು ವೆಹಿಕಲ್ ಅನ್ನ ಕೊಂಡೋಗ್ತಾ ಇದ್ದಾರೆ. ಒಂದು ಟೈಮಲ್ಲಿ ಗೂಡಂಗಡಿ ವ್ಯಾಪಾರ ಇರುವಂತಹ ಸಮಯದಲ್ಲಿ ಗೂಡಂಗಡಿಗಳಿಗೆ ಬೇಕಾದಂತ ಅಗತ್ಯ ವಸ್ತುಗಳು, ಕೊಡೆಗಳು ಅಂತದನ್ನ ವಿತರಿಸಿದ್ದೇವೆ. ಇನ್ನು ಅನೇಕ ಲಿಸನರ್ಸ್ ಆರೋಗ್ಯದಲ್ಲಿ ಕಷ್ಟದಲ್ಲಿದ್ದಾಗ ನಾವೊಂದು ಸಾರಂಗದಿಂದ ಒಂದು ಅಶಕ್ತ ಕೇಳುಗ ನಿಧಿ ಅಂತ ಮಾಡಿದ್ದೇವೆ. ಅದಕ್ಕೆ ಹಣ ಹಾಕಿ ಅಲ್ಲಿಂದ ಹೆಲ್ಪ್ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಲಿಸನರ್ಸ್ಗಳು ಮನೆಯನ್ನು ಕಟ್ಟುವಾಗ ಅವರ ಮನೆಗೆ ಬೇಕಾದಂತ ಕೆಲವು ಗ್ಯಾಸು ಅದು ಇದು ನಮ್ಮಿಂದ ಆಗುವಂತ ಸಹಾಯವನ್ನು ಮಾಡಿದ್ದೇವೆ. ಅದೆಷ್ಟೋ ಜನ ಬ್ಲೈಂಡ್ಸ್ ಇದ್ದಾರೆ. ರೇಡಿಯೋ ಸಾರಂಗಿಗೆ 3 ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ. ಅದರಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬಂದಿರುವುದೇ ಬ್ಲೈಂಡ್ಗಳ ಪ್ರೋಗ್ರಾಮ್ಗೆ, ಅಂತರ್ ಬೆಳಕು ಅಂತ. ಅಂದ್ರೆ ಪೂರ್ತಿ ಅವರೇ ಮಾತಾಡೋದ್ರಲ್ಲಿ, ಅವರವರ ಕನೆಕ್ಷನ್ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಅಂತ ದೊಡ್ಡ ಒಂದು ವರ್ಗ ಇದೆ. ಅವರಿಗೆ ಏನು ರೇಡಿಯೋನೇ ಜೀವನ. ಒಂದು ಟೈಮಲ್ಲಿ ರೇಡಿಯೋ ಬಂದಾಯ್ತು, 1 ವಾರ ಇಲ್ಲ ಅಂತ ಹೇಳಿ ಕೊರಗಜ್ಜನಿಗೆ ಬೀಡಿಟ್ಟವರು ಕೂಡ ಇದ್ದಾರೆ, ಹರಕೆ ಹೊತ್ತು ಅಂತ ಲಿಸನರ್ಸು ಇದ್ದಾರೆ. ರೇಡಿಯೋವನ್ನು ಲೈಫ್ ಅಂತ ಅಂದ್ಕೊಂಡವರಿದ್ದಾರೆ. ಸೊ ಅದೆಲ್ಲ ನಮ್ಮ ಬಹಳ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ಇನ್ನು ಆರೋಗ್ಯದ ಬಹಳ ದೊಡ್ಡ ಏನು ಜನರಿಗೆ ಮಾಹಿತಿ ಹೋಗಿದೆ. ಒಂದು ಸರ್ಕಾರಿ ಆಸ್ಪತ್ರೆಗಳು ಜನರಿಗೆ ದೂರ ಆಗ್ತಿದೆ ಅನ್ನುವಂಥ ಹೊತ್ತಿನಲ್ಲಿ ನಾವು ಅದನ್ನು ಹತ್ತಿರ ತಂದಿದ್ದೇವೆ. ವೆಲ್ನಾಕ್ನಲ್ಲಿ ಇವತ್ತು ಕೂಡ ರೇಡಿಯೋ ಸಾರಂಗದ ಲಿಸನರ್ ಅಂತ ಹೇಳಿದ್ರೆ ಅವರಿಗೆ ಒಂದು ಬಹಳ ಹತ್ತಿರದಿಂದ ಡಾಕ್ಟರ್ಸ್ಗಳು ಟ್ರೀಟ್ ಮಾಡುವಂಥದ್ದು ಇದೆ. ಸೊ ಇಂಥ ಅನೇಕ ಉಪಯೋಗಗಳಿದೆ. ಒಟ್ಟಿನಲ್ಲಿ ಅದೊಂದು ಸಂತೃಪ್ತ ಭಾವ ಇದೆ. ಒಂದು ಕಮ್ಯುನಿಟಿ ರೇಡಿಯೋ ಆಗಿದ್ದುಕೊಂಡು ಇವತ್ತು ಯಾರಾದರೂ ಹೊಸ ಕಮ್ಯುನಿಟಿ ರೇಡಿಯೋವನ್ನು ಕರ್ನಾಟಕದಲ್ಲಿ ಆರಂಭಿಸ್ತಾರೆ ಅಂತ ಹೇಳಿದ್ರೆ, ಬೇರೆ ಕಮ್ಯುನಿಟಿ ರೇಡಿಯೋಗಳಿಗೆ ಹೋದಾಗ ಮೊದಲ ಪ್ರಶಸ್ತಿ ರೇಡಿಯೋ ಸಾರಂಗಕ್ಕೆ ಕೊಡ್ತಾರೆ. ಇಲ್ಲಿಗೆ ಬರ್ತಾರೆ, ಇಲ್ಲಿ ನೋಡ್ತಾರೆ. ಅದು ನಮ್ಮ ದೇಶದ ಬೇರೆ ಕಡೆಯಿಂದ ಕೂಡ ಇಲ್ಲಿ ಬಂದು ರೇಡಿಯೋ ಸೆಟಪ್ ಅನ್ನು ನೋಡಿ ಹೋಗುವವರಿದ್ದಾರೆ. ಇನ್ನೊಂದು ಕಾಂಟ್ರಿಬ್ಯೂಷನ್, ನಾವು ಜರ್ನಲಿಸಮ್ಗೆ ಬೇಕಾದ
ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಅನ್ನ ಕೊಟ್ಟು ಅವರನ್ನ ಕ್ರಿಯೇಟ್ ಮಾಡಿದ್ದೇವೆ. ಇವತ್ತೇನಾದ್ರು ಕಮರ್ಷಿಯಲ್ ರೇಡಿಯೋಗಳಲ್ಲಿ ಒಂದಿಷ್ಟು ಹೆಸರಾಂತ ಆರ್ಜೆಗಳು ಕೆಲವರಿದ್ರೆ ಅವರು ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡಿ ಒಂದಿಷ್ಟು ಸಮಯ ಇದ್ದು ಹೋದವರು ಅನ್ನುವಂತ ಸಂತೋಷ ನಮಗಿದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನೇಕರಿದ್ದಾರೆ. ಈಗ ನೀವು ಮಂಗಳೂರಿನಲ್ಲಿ ನೋಡ್ತಾ ಹೋದ್ರೆ ರೇಡಿಯೋದಲ್ಲಿ ಇಂಟರ್ನ್ಶಿಪ್ ಕೊಡುವಂತ ಸಂಸ್ಥೆಗಳು ಬಹಳ ಕಡಿಮೆ. ಅಂದ್ರೆ ಅವರದೇ ಆದಂತ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ಬಟ್ ರೇಡಿಯೋ ಸಾರಂಗ್ ಹಾಗಲ್ಲ. ವರ್ಷಕ್ಕೊಂದು ತುಂಬಾ ಮಕ್ಕಳು ಬರ್ತಾರೆ ಬೇರೆ ಬೇರೆ ಕಾಲೇಜುಗಳಿಂದ, ಇಲ್ಲಿ ಕಲಿತಾರೆ, ಹೋಗ್ತಾರೆ. ಸೊ ಇದೆಲ್ಲ ಬಹಳದೊಂದು ಸಂತೃಪ್ತ ಭಾವ. ನಾ ಹೇಳಿದೆಲ್ಲ, ಒಂದು ಒಳ್ಳೆಯ ಆಡಿಯೋ ಬುಕ್, ಮಂಗಳೂರಿನ ಒಂದು ರಿಚ್ ಕಲ್ಚರ್ ಏನಿದೆ ಆ ಕಲ್ಚರನ್ನು ತೋರಿಸುವಂಥ ನಿಟ್ಟಿನಲ್ಲಿ ಮಂಗಳೂರಿನ ಬಗೆಗಿನ ಒಂದು ಸಾಂಸ್ಕೃತಿಕವಾದಂಥ ಒಂದು ಡಾಕ್ಯುಮೆಂಟ್ ಏನಿದೆ ಅದು ನಮ್ಮಲ್ಲಿದೆ. ಅದು ನಮ್ಮ ಬಹಳ ದೊಡ್ಡ ಆಸ್ತಿ. ಮತ್ತು ನಮ್ಮನ್ನು ಕೇಳ್ತಾ ಇರುವಂಥ ಕೇಳುಗ ವರ್ಗ, ನಮ್ಮನ್ನು ಯಾವತ್ತೂ ಬಿಟ್ಟು ಕೊಡಲಿಲ್ಲ ಅವರು. ಪ್ರತಿದಿನ ಲೈವ್ಗೆ ನೋಡಿ, ಲೈವಿಗೆ 1 ಗಂಟೆ ಕೂತ್ಕೊಳ್ತೇವೆ. ಒಂದು ವೇಳೆ ಯಾರು ಲಿಸನರ್ ಕಾಲ್ ಮಾಡಿದ್ರೆ ರಾಜ್ಯಗೂ ಬೇಜಾರು, ಅದು ರೇಡಿಯೋ ಸ್ಟೇಷನ್ಗೂ ಬೇಜಾರು. ಬಟ್ ಎಲ್ಲ ಲಿಸನರ್ ಪ್ರತಿದಿನ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಏನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ, ಆಕ್ಟಿವ್ ಇರ್ತಾರೆ. ಸೊ ಇಂಥ ಲಿಸನರ್ಸ್ಗಳು ಇರೋದ್ರಿಂದ ನನಗೆ ಅನಿಸ್ತದೆ, ನಮ್ಮೊಬ್ಬ ಲಿಸನರ್ ಮೊನ್ನೆ ಹೇಳ್ತಾ ಇದ್ರು, ಅದು ಆಕಾಶವಾಣಿ, ರೇಡಿಯೋ ಸಾರಂಗ್ ನಮಗೆ ಅವಕಾಶವಾಣಿ ಅಂತ. ಸೊ ಐ ಥಿಂಕ್ ಅದು ನಾವು ಸಂಪಾದಿಸಿದ್ದು ಅಂತ ನಾನು ಅನ್ಕೊಂಡೆ. ಸೊ ಆರ್.ಜೆ. ಅಭಿಷೇಕ್ ಹೇಳಿದ ಹಾಗೆ ರೇಡಿಯೋ ಸಾರಂಗ್ ಇಸ್ ಮೋರ್ ದನ್ ಜಸ್ಟ್ ಅ ಕಮ್ಯುನಿಟಿ ರೇಡಿಯೋ ರನ್ ಬೈ ಅಲೋಷಿಯಸ್ ಕಾಲೇಜ್. ಅದು ಒಂದು ಮಂಗಳೂರಿನ ಕಲ್ಚರಲ್ ಹೆರಿಟೇಜ್ ನ ಒಂದು ಆಡಿಯೋ ಡಾಕ್ಯುಮೆಂಟರಿ ಆರ್ ಆಡಿಯೋ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ SDM ಅಲ್ಲಿಯೂ ಕೂಡ ರೇಡಿಯೋ ನಿನಾದ ಅನ್ನುವಂಥ ಒಂದು ಕಮ್ಯುನಿಟಿ ರೇಡಿಯೋ ನಾವು ನಡೆಸ್ತಾ ಇದ್ದೇವೆ. ಆದರೆ ರೇಡಿಯೋ ಸಾರಂಗ್ ಇಸ್ ಅ ರೋಲ್ ಮಾಡೆಲ್ ಫಾರ್ ಮೆನಿ ಕಮ್ಯುನಿಟಿ ರೇಡಿಯೋಸ್ ಲೈಕ್ ನಿನಾದ ಆಲ್ಸೋ. ಹಾಗಾಗಿ ಈ ಇಂಟರ್ವ್ಯೂ ವಿತ್ ಆರ್.ಜೆ. ಅಭಿಷೇಕ್ ಶೆಟ್ಟಿ is more of an appreciation for what St. Aloysius College is doing through Sarang. So many congratulations to you. Thank you. And thank you for joining us today. Long live Radio Sarang. Thank you.